ನೆಲ್ಲಿಕಾಯಿ, ಸೀಗೆಕಾಯಿ, ರೋಸ್ಮೆರಿ, ಸೋಪ್ ನಟ್, ದಾಸವಾಳದ ಹೂವು ಒಣಗಿರೋದು. ಇದು ಭೃಂಗರಾಜ್. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ನಂದೀಶ್. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಏನಪ್ಪ ಶ್ರುತಿ ಫಸ್ಟು ಎಲ್ಲ ಇಂಗ್ರೀಡಿಯೆಂಟ್ ಹೇಳ್ಬಿಟ್ಟು ಆಮೇಲೆ ವೆಲ್ಕಮ್ ಮಾಡ್ತಿದ್ದಾರೆ ಅಂತ ಅನ್ಕೋತಿರ್ಬೋದು. ಆ್ಯಂಡ್ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿ ಕೂಡ ಕೆಲವ್ರಿಗೆ ಗೊತ್ತಾಗಿರುತ್ತೆ ಏನಾಗಿದೆ ಇದು ಅಂತ ಹೇಳಿ. ತುಂಬ ಕಷ್ಟ ಬಿದ್ದು ಯೂಟ್ಯೂಬ್ ನೋಡಿ ಇದೆಲ್ಲ ತರಿಸ್ಕೊಂಡು ನಾನು ಕೂಡ ಮನೇಲೇ ಶ್ಯಾಂಪೂ ಮಾಡಬೇಕು ಅಂತ ಟ್ರೈ ಮಾಡಿದೆ. ಐ ಡೋಂಟ್ ನೋ ವೇರ್ ವೆಂಟ್ ರಾಂಗ್ ಅಂತ ಅಂದ್ಬಿಟ್ಟು. ಸೊ ಪ್ರೊಸೀಜರ್ಸ್ ಎಲ್ಲನೂ ಫಾಲೋ ಮಾಡಿದೆ, ಬಟ್ ಆದ್ರೂ ಸರಿ ಬರಲಿಲ್ಲ. ಆದರೂ ಯಾಕೆ ವಿಡಿಯೋ ಹಾಕ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ನಿಮಗೆಲ್ಲರಿಗೂ ಡೌಟ್ ಕೂಡ ಬರ್ಬೋದು. ಯಾಕೆಂದರೆ ನನಗೆ ನಾನು ಮಾಡಿರೋದು ಸರಿನಾ ತಪ್ಪಾ ಅನ್ನೋದು ನೀವು ಎಷ್ಟೊಂದು ಜನ ನೋಡ್ತಿರ್ತೀರ. ಸೊ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ಬೋದು, ಇಲ್ಲ ನೀವು ಈ ಥರ ಮಾಡಬಾರ್ದಾಗಿತ್ತು, ನೀವು ಮಾಡಿರೋ ಪ್ರೊಸೀಜರ್ ತಪ್ಪು ಅಂತ ಹೇಳ್ತೀರಾ ಅಂತ ಅಂದ್ಬಿಟ್ಟು ಈ ವಿಡಿಯೋ ಹಾಕಿದ್ದೀನಿ. ಬಿಕಾಸ್ ಒಂದು ವಿಡಿಯೋ ಮಾಡೋದ್ರ ಹಿಂದೆ ಎಷ್ಟು ಕಷ್ಟ ಇರುತ್ತೆ ಅಂತ ಆ್ಯಸ್ ಅ ಕ್ರಿಯೇಟರ್ ನನಗೆ ಈಗ ಅರ್ಥ ಆಗ್ತಾಯಿದೆ. ಸೊ ಅದರಿಂದ ನಾನು ಈ ವಿಡಿಯೋ ಹಾಕ್ತೆ. ಇನ್ನೊಂದು, ಈ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಎಲ್ಲನೂ ನಿಜ ಅಂತ ಹೇಗೆ ಒಪ್ಕೊಳ್ಳೋದು ಅನ್ನೋದೇ ನನಗೂ ಒಂದೊಂದು ಸಲ ಕ್ವಶನ್ ಮಾರ್ಕ್ ಆಗುತ್ತೆ. ಬಿಕಾಸ್ ಎಷ್ಟೊಂದು ಸಲ ಇದು ವೈರಲ್ ಆಯಿತು ಅಂತಂದರೆ ಓಕೆ ನನಗೆ ಬರುತ್ತೆ, ಸರಿ ಇದು ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು. ಇಲ್ಲ ನಿಜವಾಗ್ಲೂ ಇದು ವರ್ಕ್ ಆಗುತ್ತಾ ಅನ್ನೋದನ್ನು ಟ್ರೈ ಮಾಡಬೇಕಾಗಿತ್ತು. ಇದು ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಈ ಥರ ಟ್ರೈ ಮಾಡಿದ್ದು. ಬಿಕಾಸ್ ನನಗೆ ಹೋಮ್ ರೆಮಿಡೀಸ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಜಾಸ್ತಿ. ಅದಕ್ಕೋಸ್ಕರ ಇದನ್ನು ಟ್ರೈ ಮಾಡೋಣ, ವರ್ಕ್ ಆದರೆ ಶ್ಯಾಂಪೂಗೆ ಅಷ್ಟೊಂದು ಕಾಸು ಕೊಡೋದು ತಪ್ಪುತ್ತಲ್ಲ ಅನ್ನೋದೇ ನನ್ನ ಮೇಯ್ನ್ ಮೋಟೋ ಆಗಿತ್ತು. ಬಟ್ ಇದನ್ನು ಯೂಸ್ ಮಾಡಿದ್ಮೇಲೆ ಎಲ್ಲಿ ತಪ್ಪಾಯಿತು ಅಂತ ಗೊತ್ತಿಲ್ಲ. 2 ಥರನೂ ಟ್ರೈ ಮಾಡಿದೆ, ಒಂದು ಪೌಡರ್ ಫಾರ್ಮಲ್ಲಿ, ಇನ್ನೊಂದು ಲಿಕ್ವಿಡ್ ಫಾರ್ಮಲ್ಲಿ. 2 ಫಾರ್ಮಲ್ಲೂ ಇದು ವರ್ಕ್ ಆಗಿಲ್ಲ ನನಗೆ. ಯಾಕೆಂದರೆ ನನ್ನ ಕೂದಲು ಫುಲ್ಲು ರಫ್ ಆಗೋಯಿತು. ನಿಮಗೆ ಗೊತ್ತು, ನನಗೆ ಉದ್ದ ಕೂದಲಿದೆ. ಹಾಕ್ಬಿಟ್ಟು ಫುಲ್ ಕೂದಲೆಲ್ಲ ಅಂಟ್ಕೊಂಡ್ಬಿಟ್ಟಿದೆ. ಅದನ್ನು ಹೇಗೆ ಬಿಡಿಸ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯಿತು ನಾನು ಇದನ್ನು ಯೂಸ್ ಮಾಡಬೇಕಾದ್ರೆ. ಐ ಡೋಂಟ್ ನೋ ವೇರ್ ಐ ಮೇಡ್ ಅ ಮಿಸ್ಟೇಕ್ ಅಂತ. ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ. ಫಸ್ಟ್ ಫಾರ್ಮು ಪೌಡ್ರ್ ಫಾರ್ಮಲ್ಲಿ ಏನು ಮಾಡಿದೆ ಅಂದರೆ ಇದೆಲ್ಲನೂ ಹುರ್ಕೊಂಡು, ಅದು ಸೋಪ್ ನಟ್ಟಿರುತ್ತಲ್ಲ ಅದರೊಳಗೊಂದು ಬೀಜ ಇರುತ್ತೆ, ಅದನ್ನೆಲ್ಲ ಕುಟ್ಟಿ ತಕ್ಕೊಬೇಕು. ಅದಾದಮೇಲೆ ಅದರೊಳಗೆ ಸೀಗೆಕಾಯಿ ಇರುತ್ತಲ್ಲ ಅದನ್ನು ಸಣ್ಣದಾಗಿ ಪುಡಿ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ಮನೇಲಿ ಮಾಡ್ಕೊಳ್ಳೋದ್ರಿಂದ ಮಿಕ್ಸಿನಲ್ಲಿ ಇದು ಸಿಕ್ಕಾಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸ್ವಲ್ಪನೇ ಹಾಕ್ಕೊಂಡು ಇದನ್ನೆಲ್ಲನೂ ಸಣ್ಣದಾಗಿ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಆಮೇಲೆ ಮಿಕ್ಸಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಮಿಕ್ಸಿ ಹಾಳಾಗೋದಂತೂ ಗ್ಯಾರಂಟಿ. ಇದೊಂದು ಪ್ರಾಬ್ಲಮ್ ಇದೆ ಇದರೊಳಗೆ. ಸೊ ಇದನ್ನು ಹಾಕಿದ್ದೀನಿ. ಇದನ್ನು ಮಾಡ್ಕೋಬಾರ್ದಾ ಡಿಸೈಡ್ ನೀವು ಮಾಡಿ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಲ್ಲಿ ಇದು ವರ್ಕ್ ಆಗಿಲ್ಲ. ಇದು ನಿಮಗೆ ಏನಾದರೂ ಇದಕ್ಕೂ ಮುಂಚೆ ನೀವು ಮಾಡಿ ನಿಮಗೆ ವರ್ಕ್ ಆಗಿದೆ ಅಂತಂದರೆ ನೀವು ನನಗೆ ತಿಳಿಸ್ಕೊಡಿ. ಇದನ್ನೆಲ್ಲನೂ ಸಣ್ಣದಾಗಿ ಕಟ್ ಮಾಡಿ ಆದಮೇಲೆ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಪುಡಿ ಮಾಡಿ ಅದನ್ನು ಜರಡಿ ಹಿಡ್ಕೊಬೇಕಾಗತ್ತೆ. ಜರಡಿ ಹಿಡಿದ್ರೆ ಅದರೊಳಗೆ ಸಣ್ಣ ಪಾರ್ಟಿಕಲ್ ಏನಿರುತ್ತಲ್ಲ ಅದು ಗ್ರೈಂಡ್ ಆಗದೆ ಇರೋದು ಅದೆಲ್ಲನೂ ಬಂದುಬಿಡುತ್ತೆ. ಇನ್ನೊಂದು, ಅದು ಎಷ್ಟೇ ನೀವು ಸಣ್ಣದಾಗಿ ಜರಡಿ ಹಿಡಿದ್ರೂ ಆ ತರಿ ಫಾರ್ಮಲ್ಲೇ ಇತ್ತಿತ್ತದು. ಇದು ಸೀಗೆಕಾಯಿ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಆಲ್ಮೋಸ್ಟ್ ಇದು ವೇಸ್ಟ್ ಆಯಿತು ಅಂತಲೇ ನನ್ನ ಪ್ರಕಾರ. ಇದು ತುಂಬ ಎಫರ್ಟ್ ಹಾಕಿ ಈ ವಿಡಿಯೋ ಮಾಡಿದ್ದೆ, ಬಟ್ ವೇಸ್ಟ್ ಆಯ್ತಲ್ಲ ಅಂತ ಬೇಜಾರು. ಬಟ್ ಇದು ವರ್ಕ್ ಆಗಿಲ್ಲ ಅಂತ ಹೇಳೋದಕ್ಕೆ ಒಂದು ಚಾನ್ಸ್ ಸಿಕ್ತು. 2ನೇ ಮೆಥಡ್ ಬಂದು ನಾನು ಲಿಕ್ವಿಡ್ ಫಾರ್ಮಲ್ಲಿ ಮಾಡಿದ್ದೆ. ಅದರೊಳಗೂ ತುಂಬ ಈಸಿನೇ. ದಾಸವಾಳದ ಎಲೆ, ಭೃಂಗರಾಜು, ರೋಸ್ಮೆರಿ, ಸೋಪ್ ನಟ್, ಸೀಗೆಕಾಯಿ, ನೆಲ್ಲಿಕಾಯಿ, ಮೆಂತೆ, ಆಮೇಲೆ ನಿಮಗೆ ಬೇಕು ಅಂದರೆ ಕರಿಬೇವಿನ ಸೊಪ್ಪು ಎಲ್ಲನೂ ಒಂದು ಐರನ್ ಕಡಾಯಿ ಇದ್ದರೆ ಅದಕ್ಕೆ ಹಾಕಿ ಓವರ್ ನೈಟು ಫುಲ್ಲು ನೆನೆಸಿ ಇಟ್ಬಿಡಿ. ಅದಾದಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಅದನ್ನು ಚೆನ್ನಾಗಿ ಕುದಿಸಬೇಕು.
ಕುದಿಸಾದ್ಮೇಲೆ ಅದು ನೊರೆ ನೊರೆ ಥರ ಬರುತ್ತೆ. ಅದೆಲ್ಲ ಒಂದು ತಿಳ್ಕೊಂಡಾದಮೇಲೆ ಅದನ್ನು ನೀವು ಒಂದು ಬಾಟ್ಲಲ್ಲಿ ಹಾಕಿಟ್ಟು ಅದನ್ನು ಯೂಸ್ ಮಾಡ್ಬೋದು. ಅದರೊಳಗಂತೂ ಇನ್ನೂ ವರ್ಸ್ಟ್ ಆಯಿತು ನನ್ನ ಕೂದಲಂತೂ. ಯಾಕಂದರೆ ಫಸ್ಟ್ ಆಫ್ ಆಗಿ ಈ ಲಿಕ್ವಿಡ್ ಪೌಡರ್ ಹಾಕಿ ಕೂದಲೆಲ್ಲ ಅಂಟಿತ್ತು. ಅದನ್ನು ಹಾಕೊಂಡಾಗ ಏನಾಯಿತು ಅಂತಂದರೆ ಒಂದು ವಿಪರೀತ ಸ್ಮೆಲ್ಲು. ಆ ಸ್ಮೆಲ್ಲೇ ನನಗಿಷ್ಟ ಆಗ್ತಾಯಿಲ್ಲ. ಸೊ ಬೇಜಾನ್ ಸ್ಮೆಲ್ ಆಗ್ತಾಯಿತ್ತು ಅದು. ಅದೊಂದು ಪ್ರಾಬ್ಲಮ್ ಆಯಿತು. ಆಮೇಲೆ ನೊರೆ ಬರಲ್ಲ. ನಿಮಗೆ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತೋರಿಸ್ತಾರಲ್ಲ, ಫುಲ್ಲು ಹಿಂಗೆ ಶ್ಯಾಂಪು ನೊರೆ ಬಂದಿರೋ ಥರ ತೋರಿಸ್ತಾರಲ್ಲ, ಆ ಥರ ನೊರೆ ಕೂಡ ಬರಲಿಲ್ಲ. ಸೊ ಟೋಟಲಿ ಅಟರ್ ಫ್ಲಾಪ್ ಅಂತಲೇ ಅನ್ಬೋದು ಈ ಎಕ್ಸ್ಪೆರಿಮೆಂಟು. ಸೊ ಯಾರಾದರೂ ನನ್ನ ಪರ್ಸ್ನಲಾಗಿ ನೀವು ಕೇಳ್ತೀರಾ ಅಂದರೆ ಇಷ್ಟೊಂದೆಲ್ಲ ಎಫರ್ಟ್ ಹಾಕಿ ಇಷ್ಟೊಂದೆಲ್ಲ ಟ್ರೈ ಮಾಡಿ ಏನೂ ವರ್ಕ್ ಆಗಲ್ಲ. ನನ್ನ ಪರ್ಸ್ನಲ್ ಒಪಿನಿಯನಲ್ಲಿ ಯಾರೂ ಟ್ರೈ ಮಾಡಬೇಡಿ. ಆಲ್ಮೋಸ್ಟ್ ಸಲ್ಫರ್ ಫ್ರೀ ಶ್ಯಾಂಪೂಸ್ಗಳು ಸಿಗುತ್ತೆ ಇವಾಗ, ಆರಾಮಾಗಿ ತಗೊಳ್ಳಿ. ಇಲ್ಲ ಏನಾದರೂ ತಪ್ಪಾಗಿತ್ತು ಅಂದರೆ ನನಗೆ ಹೇಳಿ ಎಲ್ಲಿ ತಪ್ಪಾಗಿದೆ ಅಂತ ನಾನು ಸರಿ ಮಾಡಿಕೊಳ್ಳೋ ಪ್ರಯತ್ನ ಅಂತೂ ಪಡ್ತೀನಿ. ಬಟ್ ನನ್ನ ಕೇಸಲ್ಲಿ ಕಲರು ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು, ಬಟ್ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲನೂ ರಿಯಾಲಿಟಿನಲ್ಲಿರಲ್ಲ ಅನ್ನೋದು ಸ್ವಲ್ಪ ಜನಕ್ಕೆ ಅರ್ಥ ಆಗಲಿ ಅಂತ ಅನ್ನೋದಕ್ಕೋಸ್ಕರ ಅಷ್ಟೇ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದು. ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.